ಆಕ್ಚುಲಿ ಸನ್ಯಾಸಿ ಯೋಗದ ಒಂದು ಕತೆ ಇದೆ. ಏನದು? ನಾನು ಆಗ ಒಂದು ದೇವಸ್ಥಾನಕ್ಕೆ ಹೋಗಿ ಮೆಡಿಟೇಷನ್ ಅಂತೆಲ್ಲ ಕೂರ್ತಾ ಇದ್ದೆ. ಅಷ್ಟೊತ್ತಿಗೆ ಒಬ್ರು ಬಂದ್ರು. ಆಗ ತುಂಬಾ ವರ್ಷದ ಹಿಂದೆ, ನಿಮಗೆ ಗೊತ್ತ ನಮ್ಗೆ. ಸೊ ನಿಮ್ಗೆ ಮದುವೆ ಆಗಿದ್ಯಾ ಅಂತ. ಆಗ್ಲೂ ಕೂದ್ಲಿರಲಿಲ್ಲ, ಏಜ್ ಆದಂಗೆ ಕಾಣ್ತಿದ್ದೆ. ಸೊ ಅವರು ಕಂಡ್ಬಿಟ್ಟು ಇಲ್ಲ ಅಂತ, ನಾನು ಈ ಪೂಜೆ ದೇವಸ್ಥಾನದಲ್ಲಿ ಸ್ವಾಮೀಜಿ ನಿಮ್ಗೆ ಹುಡುಗಿ ಇದ್ದಾರಾ ಅಂತ. ಆಗೊಬ್ಬಳಿದ್ಲು. ಹಾ ಇದ್ದಾಳೆ ಅಂತ ಹೇಳಿದ್ರು. ಅವಳು ಜಾಸ್ತಿ ಸಮಯ ನಿಲ್ಲುದಿಲ್ಲ, ಬಿಟ್ಟು ಹೋಗ್ತಾಳೆ ಅಂತ. ಹಾ ಅಂದೆ. ಅವ್ರೇನು ಶಾಕ್ ಆಗಿಲ್ಲಲ್ಲ ಅಂತ. ನಿಮ್ಗೆ ಸನ್ಯಾಸಿ ಯೋಗ ಉಂಟು. ಹಾ ಅಂದೆ. ಅಲ್ಲ, ನೀವು ಬೇಕಾದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಕೆಲಸಗಳನ್ನ ಮಾಡ್ಬೋದು. ಹಾ ಅಂತ ಆರಾಮಾಗಿದ್ದೆ. ಒಂದು 2-3 ತಿಂಗಳಾದ್ಮೇಲೆ ನಮ್ಮ ಅಣ್ಣ ಮನೆಗೆ ಬಂದ. ಸೂಟ್ ಕೇಸ್ ಎಲ್ಲ ಇಟ್ಕೊಂಡ್ಬಂದಿದ್ದ. ಕಸಿನ್ ಬ್ರದರ್ ರಜೋ, ನಾನು ಸನ್ಯಾಸಿ ಆಗ್ತಾ ಇದ್ದೀನಿ ಅಂದ. ನಾನು ಯಾಕೆ, ಏನಾಯ್ತು, ಏನ್ ಪ್ರಾಬ್ಲಮ್ ಏನು? ಇಲ್ಲ ರಜೋ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಕಣ್ಣು ಮುಚ್ಕೊಂಡು ಕೂತಿದ್ದೆ. ಅವರು ಸ್ವಾಮೀಜಿ ಬಂದ್ಬಿಟ್ಟು ಹೇಳಿದ್ರು, ನಿನ್ಗೆ ಮದುವೆ ಆಗಲ್ಲ, ಸನ್ಯಾಸಿ ಯೋಗ ಇದೆ, ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ. ಆ ಅಪ್ಪಂಗೆ ಅಸಿಸ್ಟೆಂಟ್ ಬೇಕು ಫ್ರೀಯಾಗಿ. ಯಾರೆಲ್ಲ ಹೋಗ್ಬಿಟ್ಟು ಆ ಏಜಲ್ಲಿ ಕಣ್ಣು ಮುಚ್ಕೊಂಡು ಅಲ್ಲಿ ನಿದ್ದೆ ಮಾಡ್ತಾರೆ, ಅವನ್ನೆಲ್ಲ ಎಪ್ಸಿ ನಿಮ್ಗೆ ಸನ್ಯಾಸಿ ಯೋಗ ಇದೆ ಬನ್ನಿ, ಸನ್ಯಾಸಿ ಪೇಮೆಂಟ್ ಕೊಡ್ಬೇಕು ಅಂತಿಲ್ಲ ಅಲ್ವಾ. ನಾ ಹೇಳಿದೆ, ಅಯ್ಯೋ ದಡ್ಡ, ನನಗೂ ಅದೇ ಮಾತು ಹೇಳಿದ್ರು. ಸೊ ನನ್ಗೆ ಮೇ ಬಿ ಅದು ಸತ್ಯ ಅನ್ಸುತ್ತೆ. ಈಗ ನೋಡಿದ್ರೆ ಅವನಿಗೆ ಮದುವೆ ಆಯ್ತು. ಸೊ ಅದನ್ನೇ ನಾನು ಒಂದು ಮೊಟ್ಟೆ ಕಥೆಯಲ್ಲಿ ಹಾಕೊಂಡೆ. ಅವನು ಪುಷ್ ಮಾಡಿ ಹೇಳ್ತಾನ, ನಿಂಗೆ ಸನ್ಯಾಸಿ ಯೋಗ ಉಂಟು ಅಂತ. ಸೊ ಏನಾದ್ರೂ ಕೂಡ ನಾವು ಕದಿತೀವಿ ನೋಡಿ, ಜೀವನದಲ್ಲಿ ಏನಾದ್ರೂ ಕದಿಯೋದು ಅಷ್ಟೇ. ಜೀವನದ ಒಂದೊಂದು ಎಳೆಗಳು ಒಂದೊಂದು ಸಿನಿಮಾದಲ್ಲಿ. ಓಕೆ, ರಾಜ್ ಅವರ ಬೆಸ್ಟ್ ನೆನಪುಗಳಲ್ಲಿ 1-2 ಘಟನೆಗಳನ್ನು ಹೇಳ್ಬೋದಾ? ಲಾಸ್ಟ್ಲಿ ಕೋಪ ಮಾಡ್ಕೊಳ್ಳೋದು ಬಿಟ್ಟು ಹೇಳಿ. ನೆನಪೇ ಇಲ್ಲ ಅವಳಿಗೆ. ಸುಮಾರಿದೆ, ಸುಮಾರಲ್ಲ, 2 ಕೇಳಿದ್ರು. ಅದೇ ಹೇಳಿದ್ದು. ಒಂದು ವಾಯ್ಸ್ ಓವರ್ದು ಕೊಡ್ಬೇಕಾಗಿರುವಂತ ಟೈಮಲ್ಲಿ, ಇನ್ನೊಂದು ಅವನ ಮನೆಗೆ ಪೂಜೆ ಇರೋ ಟೈಮಲ್ಲಿ ನಾವು ಹೋಗಿರುವಂತದ್ದು. ಸುರತ್ಕಲ್ ಅವನ ಮನೆಗೆ 2 ವೀಲರಲ್ಲಿ ಹೋಗಿರುವಂತದ್ದು. ಅದೊಂದು ಲೈಕ್ ಅವತ್ತು ಕೋಪದಲ್ಲಿ ಇರ್ಬೇಕಾದ್ರೆ ಅದ್ ಬಿಟ್ಟಿರೋ ಗಾಡಿ, ಅದ್ ನಾನು ಯಾವತ್ತೂ ಮರೆಯಕ್ ಸಾಧ್ಯ ಇಲ್ಲ. ಅದೊಂದು ಮಾಂಗಲ್ಯ ದೋಷ ಇತ್ತು, ಕಟೀಲಿಗೆ ಹೋಗ್ಬೇಕಿತ್ತು. ಓಕೆ, ಹಾಗೆ ಮದುವೆ ಆಗ್ಬೇಕಾದ್ರೆ ಮಾಂಗಲ್ಯ ದೋಷ ಇದೆ, ಪೂಜೆ ಕರ್ಕೊಂಡು ಹೋಗ್ಬೇಕು ಅಂತ ಆಯ್ತು ಅಂತ. ಆಗೊಂದು ಯಮಹ ಒಂದು RX ತರ ಬೈಕು, ಬ್ರೇಕ್ ಒಂದ್ ಬಿಟ್ಟು ಮಿಕ್ಕೆಲ್ಲ ಇದೆ. ಬ್ರೇಕ್ ಹೆಡ್ಲೈಟ್ 2 ಇಲ್ಲ. ಓಕೆ, ಹೆಡ್ಲೈಟ್ ಇಲ್ಲ. ರಾತ್ರಿ ನಾವು ಅದೇ ಒಂಥರ ಟಾರ್ಚ್ ಇಟ್ಕೊಂಡು ಹೋದಂಗೆ ಹೋಗ್ಬೇಕು, ಅದೇನು ಕಾಣಿಸಲ್ಲ. ಸೊ ಇವಳನ್ನ ಹಾಕೊಂಡು ಕಟೀಲ್ ದೇವಸ್ಥಾನ ಕರ್ಕೊಂಡು ಹೋಗಿದ್ವಿ. ಇವಳು ನನಗೆ ಮಾಂಗಲ್ಯ ದೋಷನ ಅಥವಾ ಆಕ್ಚುಲಿ ಏನಾದ್ರು ಸಾವಿನ ಕಂಟಕ ಇದೆಯಾ ಅಂತ ಭಯ ಆಗಿತ್ತು ಇವಳಿಗೆ ಅಂತ ಹೋಗ್ತಾ ಇದ್ದೆ. ಸೊ ಅದು ಅವಳಿಗೆ ಸ್ವೀಟ್ ನೆನಪಂತೆ. ಇಲ್ಲ, ನನ್ ಮರೆಯಕ್ ಸಾಧ್ಯ ಇಲ್ಲ ಆ ಒಂದು ಜೊತೆ ನೀನ್ ಹೋಗಿರೋದು ಅಂತ. ಹೋಗಿ ತಲುಪಬೇಕಾದ ಜಾಗ ತಲುಪಿದಾಗ ಯಾವ ದೇವ್ರನ್ನ ನೆನ್ಸ್ಕೊಂಡ್ರಿ? ಕರ್ಕೊಂಡ್ಯ ನನ್ನ ಅಂತ. ಹೇಗೆ ಇಲ್ಲಿವರೆಗೆ ಕರ್ಕೊಂಡ್ ಬಂದಿ, ಅದೇ ರೀತಿ ಒಂದು ರಿಟರ್ನ್ ಮನೆಗೆ. ಅಲ್ಲ, ರಿಟರ್ನ್ ಅದೇ ಗಾಡಿಲಿ ಆಯ್ತಾ? ಏನ್ ಮಾಡ್ತಾರೆ, ಇಳಿತಾಳ ಪಾಪ. ಅದಾದ್ಮೇಲೆ ಇನ್ನು ಉಳಿದಿದ್ ಪ್ರತಿದಿನನೂ ಮೆಮೊರೀಸ್ ಇದ್ದಿದ್ದು. ನಾವು ಒಟ್ಟಿಗೆ ಕುಡಿತಿದ್ದು, ಟೀ ಮತ್ತೆ ಸ್ಕ್ರಿಪ್ಟಿಂಗ್ ಒಟ್ಟಿಗೆ ಕುಡಿತಾ ಇರೋದು. ಗಂಟ್ಲಲ್ಲೇ ಉಳಿತು. ಟೀ ಹೇಳಿದ್ರು, ಗಂಟ್ಲಲ್ಲಿ ಉಳಿತು. ಟೀ ಅಂದ್ರೆ ಮೋಸ್ಟ್ಲಿ ಮೈಕ್ ಈ ಕಡೆ ಬಂತು. ಹಾಗೆ ಆಮೇಲೆ ಪ್ರತಿಯೊಂದನ್ನು ಕೂಡ ಅವನು ಸ್ಕ್ರಿಪ್ಟಿಂಗ್ ಮಾಡ್ತಾ ಇದ್ದ. ಆಮೇಲೆ ವಾಯ್ಸ್ ಓವರ್ ಟ್ರೈನಿಂಗ್ ಮಾಡ್ತಾ ಇದ್ದಿದ್ದು ಮಾತ್ರ ಬೆಸ್ಟ್. ಇವತ್ತಿನ ದಿನ ನಾನು ಮೈಕ್ ಮುಂದೆ ನಿಲ್ಬೇಕಾದ್ರೆ ಅವನು ನೆನಪು ಗ್ಯಾರಂಟಿ ಆಗುತ್ತೆ. ಈಗ ಹೇಗ್ ಶುರು ಆಯ್ತು ಅದೇ ತರ. ಮೈಕ್ ಮುಂದೆ ಮೆಮೊರೀಸ್ ತುಂಬಾ ಇದೆ ರಾಜ್ ಜೊತೆ. ಓಕೆ, ಸೊ ಒಂದು ನನ್ನ ಲೈಫ್ ಪಾರ್ಟ್ನರ್ ಜೊತೆಗೆ ತುಂಬಾ ಫಿಟ್ಟಿಂಗ್ ಇಟ್ಟದು ಅಂತ ಹೇಳಿದ್ರೆ ರಾಜ್ ಬಿಟ್ರೆ ಬೇರೆ ಯಾರು. ಅಂದ್ರೆ ಅವಳು ಬರ್ತಾ ಇದ್ರೆ ನಿನ್ನೆ ಫೋನ್ ಮಾಡಿದ, ಫೋನ್ ಬಿಸಿ ಇತ್ತಾ ಅಂತ ಕೇಳಿ ಸುಮ್ನೆ ಹೋಗೋದು. ಆಮೇಲೆ ಲಾಸ್ಟಿಗೆ ಅರ್ಥ ಆಯ್ತು ಅವಳಿಗೆ. 1.5 ವರ್ಷ ಪಾಪ ಅಂದ್ರೆ ಅವಳನ್ನ ಬದುಕಿಗೆ ಪ್ರಿಪೇರ್ ಮಾಡ್ತಿದ್ದೆ, ಏನು ಕೇಳ್ತಿರ್ಲಿಲ್ಲ. ನಿನ್ನೆ ಎಷ್ಟು ಕೊಂಡಾಯ್ತು ಮನೆಗೆ ಬಂದ ಅಷ್ಟು ಕೇಳಿದ್ರೆ ಸಾಕು. ಮತ್ತೆ ಅನ್ಫಾರ್ಚುನೇಟ್ಲಿ ನನ್ನ ಎಲ್ಲಾ ಫ್ರೆಂಡ್ಸ್ನ ಹೆಂಡತಿಯರು ನನ್ನ ನಂಬ್ತಾರೆ. ಒಬ್ರು ನಿಂತಿದ್ದಾರಲ್ಲ ಬಾಲಣ್ಣ ಅಂತ, ಅವ್ರ ಜೀವನ ಹಾಳು ಮಾಡ್ಬೋದು ನಾನು 5 ನಿಮಿಷ. ಮಾಡಲ್ಲ. ಏನ್ ಮೇಡಮ್ ಬಾಲಣ್ಣ ಒಂಥರ ಈಗ ಮಿಂಚಿಂಗು ಅಂದ್ರೆ ಇಲ್ಲಿ ಕತೆ ಮುಗಿತು. ಯಾಕೆ ಮಿಂಚಿಂಗ್ ಅಂತ ಅವ್ರು ಚೆಕ್ ಮಾಡ್ತಾರೆ. ಜಗಳ ಮಾಡಿದುಂಟಾ ನಿಮ್ ವೈಫ್? ಅಯ್ಯೋ ತುಂಬಾ ಇದೆ. ಆಫೀಸಿಗೆ ಬರ್ತಾ ಇದ್ದಂಗೆ ನಿಮ್ಗೆ ನಡುಕ ಶುರು ಆಗುತ್ತೆ ಅನ್ಸುತ್ತೆ. ಅದು ಯಾವತ್ತಿದ್ರು ಹಾಗೇನೆ. ಅದು ಬಂದ್ರೆ ಏನಾದ್ರೂ ಒಂದು ಫಿಟ್ಟಿಂಗ್
ಹೇಗೆ ಹೇಳಿದ ಹೇಗೆ ಹೋದ ಗೊತ್ತೇ ಆಗ್ತಾ ಇರ್ಲಿಲ್ಲ ನನಗೆ. ಆಮೇಲೆ ಯಾಕೆ ಇಷ್ಟು ಕೋಪದಲ್ಲಿ ಇದ್ದಾಳೆ ಇವಳು? ಎಲ್ಲಿ ಏನಾಗಿದೆ ಅಂತ ಗೊತ್ತು, ಅಷ್ಟು ಆರಾಮದಲ್ಲಿ ಬಂದಿದ್ದಾಳೆ ಅಂತೇಳಿ. ಏನ್ ಪಾಪ. ಇವತ್ತೆಲ್ಲ ನಾಳೆ ಮದುವೆ ಆಗ್ತೀನಿ ಅಂದಿದ್ದಾರೆ, ನೀವೆಲ್ಲ ರೆಡಿ ಆಗಿರಿ. ಅಲ್ಲ. ಸಾಧ್ಯ ಇಲ್ಲ. Fitting ಅಂದ್ರೆ ಎಲ್ಲ ಇದೆ ಅಲ್ಲ ಅವನು ಆಲ್ರೆಡಿ ಪ್ರಿಪೇರ್ ಮಾಡಿ ಇಂಥವರೆಲ್ಲ ಇದ್ದಾರೆ ನನ್ನ ಜೊತೆ, ಸೊ ಯಾರು ಏನ್ ಹೇಳಿದ್ರು ಇಲ್ಲ ಇಲ್ಲ ಇಂಥವರೆಲ್ಲ ಇದಾರೆ ಅಂತ ಹೇಳಲ್ಲ, ನಾನ್ ಇಂಥವನೊಂದು ಪ್ರಿಪೇರ್ ಮಾಡಿದ್ದೀನಿ ಅಷ್ಟೇ. ಅದು ಈಸಿ ಅಲ್ವಾ, ಇವ್ರು ಏನ್ ಹೇಳಿದ್ರು ಅದು ಗೊತ್ತು ಅಂತಾರೆ ಅಷ್ಟೇ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. RJ ದಿನಗಳನ್ನ ನೆನಪಿಸಿದ್ರಿ ಅಂಡ್ ಲೈವ್ ಅಲ್ಲಿ ಒಂದ್ಸಲ ನಾವು ರಾಜ್ಬೀರ್ ಶೆಟ್ಟಿ ಅವ್ರ ವಾಯ್ಸ್ ಕೇಳ್ದಂಗ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಅಂಡ್ ಅವ್ರದ್ದು ಒಂದು ಶೋ ನಾನು ಯಾವತ್ತು ಮರೀಲಿಕ್ಕಿಲ್ಲ. ಶಂಕರ್ನಾಗ್ ಬಗ್ಗೆ ಒಂದು ಶೋ ಮಾಡಿದ್ರು. ಓಕೆ, ಇದು FM ಅಲ್ಲಿ ಇರೋವಾಗ. ಓಕೆ, ಅವ್ನ ವಾಯ್ಸ್ ಕೇಳೋದು ಎಲ್ರಿಗೂ ಇಷ್ಟ, ನನಗೂ. ನಾನಂದ್ರೆ ಅವನ್ ನೆಕ್ಸ್ಟ್ ನಮ್ದು ಶೋ. ಓಕೆ, ಸೊ ನಾನು ಹೇಗೋ ಅಲ್ಲೇ ಇರಬೇಕು. ಸೊ ಅವನು ಎಂಡ್ ಮಾಡಿರೋದು ಇವತ್ತಿಗೂ ನನಗೆ ಕಿವಿಯಲ್ಲಿದೆ. ಹೆಂಗಿದೆ ಅಂತ ಹೇಳಿದ್ರೆ ಶಂಕರ್ನಾಗ್ ಬಗ್ಗೆ ಫುಲ್ ಅವ್ರ ಬಗ್ಗೆ ಹೇಳಿ ಅವನು ಹೇಗೆ ನೆನ್ಪಿದ್ಯಾ? ಅಂದ್ರೆ ಅದು ಯಾವ ಹಾಡ್ ಯೂಸ್ ಮಾಡಿದೆ ಅಂತ ನೆನಪಿದೆ. ಅಂದ್ರೆ ಅವರ ಕೆಲ್ಸಗಳು ಅದು ಇದು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿ ಕೊನೆಯದಾಗಿ. ಆದ್ರೆ ಇವತ್ತಿಗೂ ಕೂಡ ಅವರಿಲ್ಲ, ಬಟ್ ಒಂದ್ ಏನೋ ಹೇಳ್ತಾ ಇದೆ ಅಂದ್ರೆ ಯಾಕಂದ್ರೆ ಕೇಳದೆ ನಿಮಗೀಗ ಹಾಡು ಬರ್ತಾ ಇತ್ತು. ಸೊ ಇಟ್ ಫೆಲ್ಟ್ ಆಸ್ ಇಫ್ ಲೈಕ್ ದ ಹೋಲ್ ಶೋ ಇಸ್ ಪ್ಯಾಕೇಜ್ಡ್. ಅಂದ್ರೆ ನನಗೆ ಅವ್ರು ಬಹಳ ಇಷ್ಟ. ಸೊ ನನಗೆ ದೇವರ ದಯದಲ್ಲಿ ನೋಡಿ, ಕೆಲವು ಸಲ ರೆಟ್ರೋ ರಾತ್ರಿ ಅಂತ ಒಂದು ಶೋ ಕೊಟ್ರು. ಅದ್ರಲ್ಲಿ ನಾನು ಹಳೆಯ ಸಿನಿಮಾಗಳನ್ನ ಸ್ಟಡಿ ಮಾಡ್ಬೇಕಿತ್ತು, ಹಳೆಯ ಸಿನಿ ಕರ್ಮಿಗಳನ್ನ ಸ್ಟಡಿ ಮಾಡ್ಬೇಕಿತ್ತು. ಹಾಗಾಗಿ ನಾನು ಪ್ರತಿ ದಿವಸ ಅವ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ, ಓದ್ತಾ ಇದ್ದೆ. ಇವತ್ತಿಗೆ ನನ್ನದು ಎಜುಕೇಶನ್ ಆಗುತ್ತೆ, ಅವತ್ತಿಗೆ ನನ್ನದು ಕೆಲಸ ಆಗಿತ್ತು ನೋಡಿ. ಅಂದ್ರೆ ಬದುಕಿಗೆ ಕೆಲಸ ಯಾವ್ದೋ ರೀತಿ. ಶಂಕರ್ ನಾಗ್ ಅವರ ಯಾವ ಸಿನಿಮಾ ಬಹಳ ನಿರ್ದೇಶನದ ನಿಮ್ಗೆ ಇಷ್ಟ ಆಗಿದೆ? ಆಕ್ಸಿಡೆಂಟ್ ಬಹಳ ಇಷ್ಟ, ತುಂಬಾ ಒಳ್ಳೆ ಸಿನಿಮಾ ಅದು. ಜೊತೆಗೆ ಮಿಂಚಿನ ಓಟ, ಇದೆಲ್ಲದೂ ಕೂಡ ಅದ್ಭುತ ಸಿನಿಮಾಗಳು. ಜೊತೆಗೆ ಮಾಲ್ಗುಡಿ ಡೇಸ್, ಅದು ಅಂದ್ರೆ ಇವತ್ತಿಗೂ ಕೂಡ ಅದು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಇವತ್ತು ಕೂಡ ನಾವು ಸೌತ್ ಇಂಡಿಯಾದವ್ರು ಏನಾದ್ರು ಹಿಂದಿಲಿ ಕಂಟೆಂಟ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಫೇಕ್ನೆಸ್ ಕಾಣಿಸುತ್ತೆ. ಬಟ್ ಆ ಒಂದರಲ್ಲಿ ಏನೂ ಇಲ್ಲದೆ ಅದ್ಭುತವಾಗಿ, ಜೊತೆಗೆ ಕ್ವಾಲಿಟಿ, ಅಂದ್ರೆ ಆ ಮನುಷ್ಯ ಎಷ್ಟು ದುಡಿತಾ ಇದ್ರು. ನನ್ನ ಫೇವ್ರೇಟ್ಗಳಲ್ಲಿ ಒಬ್ರು. ಸೊ ಆ ಶೋ ಮಾಡಿದ್ದೆ ಅಂಡ್ ಅದನ್ನ ಹೇಳ್ತೀನಿ ಅಷ್ಟೇ. ಅದ್ ಮಾಡ್ಕೊಂಡು ಹೊರಗೆ ಬಂದ್ ಕೂಡಲೇ ನಾನೊಂದು ಹೀಗೆ ರಾಜಾ ಅಂತ ಹೇಳಿದ್ದೇನೆ. ಸೊ ದಟ್ಸ್ ಬ್ಯೂಟಿಫುಲ್ ಮೆಮೊರಿ. ಆ ಒಂದು ಜರ್ನಿ ನಮ್ದು ಇವತ್ತಿಗೂ ಅವತ್ತಿಂದ ಇವತ್ತಿಗೂ ಜೊತೆಯಾಗಿ ಇರ್ತೇವೆ. ಇವನು ಆಕ್ಟ್ ಮಾಡಿದ್ದಾನೆ ಸೂಪರ್ ಶೋ ಅಲ್ಲಿ. ನಾನು ಓಡ್ಬೇಕಾದ್ರೆ ಇವನು ಓಡ್ತಾ ಇರ್ತಾನೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ನೀವು ಬಂದಿದ್ರಿಂದ RJ ದಿನಗಳ ನೆನಪಾದು, ಆಗಿನ ಒಂದಷ್ಟು ಮೆಮರೀಸ್ ನ ನಮ್ ಜೊತೆ ಹಂಚ್ಕೊಂಡ್ರು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.